ನಮಸ್ಕಾರ ವೀಕ್ಷಕರೇ. ಈ ಅರಿಶಿನ ಎಷ್ಟು ಯೂಸ್ಫುಲ್ ಅಂತಂದ್ರೆ ಬಹಳಷ್ಟು ಡಿಸೀಸ್ ನಾವು ಟ್ರೀಟ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ಜಾಯಿಂಟ್ ಪೇನ್ ಆಗಿದ್ರೆ, ನಿಮ್ಗೆ ಡಯಾಬಿಟಿಸ್ ಇದ್ರೆ, ಲಿವರ್ ಫಂಕ್ಷನ್ ಪ್ರಾಪರ್ ಆಗಿ ಆಗ್ತಿಲ್ಲ ಅಂತಂದ್ರೆ, ನಿಮ್ ಮುಖದ ಮೇಲೆ ಕಲೆ ಆಗಿದ್ರೆ, ನಿಮ್ಗೆ ಏನಾದ್ರೂ ಅಲರ್ಜಿ ಕಂಡೀಷನ್ಸ್ ಇದ್ರೂ ಕೂಡ ಟ್ರೀಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಇದನ್ನ ನೀವು ಹೇಗ್ ತಗೊಳ್ಬೇಕು? ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಏನಾದ್ರೂ ಡಯಾಬಿಟಿಸ್ ಅಥವಾ ನಿಮ್ಗೆ ಏನಾದ್ರೂ ಲಿವರ್ ಫಂಕ್ಷನ್ ಕಡಿಮೆ ಇತ್ತು ಅಂತಂದ್ರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತಂದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 1/4 ಚಮಚದಷ್ಟು ಅರಿಶಿನ ಪೌಡರ್ ಅನ್ನ ಬೆಚ್ಚಗಿನ ನೀರಿನಲ್ಲಿ ತಗೊಳ್ಳಿ. ಸೊ ಇದು ನಿಮ್ಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಮತ್ತೆ ನಿಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇನ್ನು ನಿಮ್ ಮುಖದ ಮೇಲೆ ಏನಾದ್ರೂ ಕಲೆ ಆಗಿತ್ತು ಅಂತಂದ್ರೆ, ಅರಿಶಿಣದ ಪೌಡರ್ ಅಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಅಂದ್ರೆ ಲಿಂಬೆ ಹಣ್ಣಿನ ರಸವನ್ನ ಹಾಕ್ಬಿಟ್ಟು ಎಲ್ಲೆಲ್ಲಿ ಕಲೆ ಆಗಿದೆ ಅಲ್ಲಿ ಹಚ್ಕೊಳ್ಳೋದ್ರಿಂದ ಕಲೆ ನಿವಾರಣೆ ಆಗೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಇನ್ನು ನಿಮ್ಗೆ ಏನಾದ್ರು ಅಲರ್ಜಿಕ್ ರೈನೈಟಿಸ್ ಇತ್ತು, ನಿಮ್ಗೆ ತುಂಬಾ ಅಲರ್ಜಿ ಇತ್ತು ಅಂತಂದ್ರೆ 3 ಪಿಂಚ್ ಅರಿಶಿಣದ ಪೌಡರ್ ಅನ್ನ ಮತ್ತೆ 1 ಪಿಂಚು ಕಾಳು ಮೆಣಸಿನ ಪೌಡರ್ ಅನ್ನ ಬಿಸಿ ಹಾಲಲ್ಲಿ ತಗೊಳ್ಳೋದ್ರಿಂದ ನಿಮ್ಗೆ ಅಲರ್ಜಿ ಕೂಡ ಬೇಗ ಕಡಿಮೆ ಆಗುತ್ತೆ. ಸೊ ಪ್ಯೂರ್ ಅರಿಶಿಣ ಸಿಗ್ತಿರೋದು ತುಂಬಾ ಕಡಿಮೆ ಆಗ್ತದೆ. ಅರಿಶಿಣದಲ್ಲಿ ತುಂಬಾ ಕಲಬೆರಕೆ ಜಾಸ್ತಿ ಮಾಡ್ತಿದ್ದಾರೆ. ಕ್ಯಾನ್ಸರ್ಗೆ ಕಾರಣವಾಗಿರುವಂತಹ ಮೆಟಾಲಿನ್ ಎಲ್ಲೋನ ಬೆರೆಸ್ತಿದ್ದಾರೆ. ಹಾಗಾಗಿ ನಿಮ್ಗೆ ಏನಾದ್ರೂ ಪ್ಯೂರ್ ಅರಿಶಿಣ ಬೇಕು ಅಂತಂದ್ರೆ ನಮ್ಮ ಕ್ಲಿನಿಕ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡ್ಕೊಳ್ಬಹುದು. ಸೊ ಈ ವಿಷಯ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ.